ಅವಧೂತ ಗುರು ಶ್ರೀ ಚಂದ್ರಶೇಖರ ಭಾರತಿ. ಅಧ್ಯಾಯ 26. ಮಾರ್ಗದರ್ಶಿ ಗುರು. ಪರಬ್ರಹ್ಮನ ಸಾಕಾರ ರೂಪವೆಂದು ಭಾವಿಸಲ್ಪಡುವ ಶ್ರೀ ದಕ್ಷಿಣಾಮೂರ್ತಿಯು ಆನಂದ ಮತ್ತು ಜ್ಞಾನದ ಪ್ರತೀಕ. ಮೇಧ ಮತ್ತು ಪ್ರಜ್ಞೆಗಳನ್ನು ಕರುಣಿಸುವ ಈ ನಿತ್ಯ ತರುಣನು ಸಂಸಾರವನ್ನು ಪ್ರತಿನಿಧಿಸುವ ವಟವೃಕ್ಷದಡಿಯಲ್ಲಿ ಕುಳಿತು ನಡೆಸುವ ಮೌನ ವ್ಯಾಖ್ಯಾನದಿಂದ ವೃದ್ಧರಾದ ಶಿಷ್ಯರೆಲ್ಲರಿಗೂ ತಮ್ಮ ತಮ್ಮ ಸಂದೇಹ ಸಂಶಯಗಳು ನಿವೃತ್ತಿಯಾಗುತ್ತವೆ ಎಂದು ಶ್ರೀ ಶಂಕರ ಭಗವತ್ಪಾದರು ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಸ್ತುತಿಸಿದ್ದಾರೆ. ಶ್ರೀ ಮೇಧಾ ದಕ್ಷಿಣಾಮೂರ್ತಿ ಸ್ವರೂಪರಾದ ಶ್ರೀ ಚಂದ್ರಶೇಖರ ಭಾರತಿಗಳವರ ದರ್ಶನ ಮಾತ್ರದಿಂದಲೇ ಅನೇಕರಿಗೆ ತಮ್ಮ ಸಂಶಯಗಳೆಲ್ಲ ನಿವೃತ್ತಿಯಾಗುತ್ತಿದ್ದವು. ಅವರು ಅಂತರ್ಮುಖಿಗಳಾಗಿದ್ದು ಒಮ್ಮೊಮ್ಮೆ ಸಂದರ್ಶನ ಕೊಡುತ್ತಿದ್ದಾಗ ಅದಕ್ಕಾಗಿಯೇ ಕಾದಿರುತ್ತಿದ್ದ ಶಿಷ್ಯರಿಗೆ ಗುರುವರ್ಯರ ಮಂದಹಾಸ, ನೇತ್ರದ್ವಯಗಳಲ್ಲಿ ಪ್ರಕಟವಾಗುತ್ತಿದ್ದ ದಿವ್ಯ ತೇಜಸ್ಸು, ಸಂಕರ್ಷಣ ಮೂರ್ತಿಯಾದ ಶ್ರೀ ನೃಸಿಂಹನನ್ನು ಹೋಲುವ ಅವರ ವದನಾರವಿಂದ ಇವು ಅನಂತ ತೃಪ್ತಿಯನ್ನೂ ಶಾಂತಿಯನ್ನೂ ಕೊಡುತ್ತಿದ್ದವು. ಅವರ ಈ ಮೌನವು ಪ್ರವಚನಕ್ಕಿಂತಲೂ ಹೆಚ್ಚು ಅರ್ಥಗರ್ಭಿತವಾಗಿರುತ್ತಿತ್ತು. ಅಂತರ್ಮುಖ ಸಾಧನೆ ಮತ್ತು ತಪಸ್ಸಿನಿಂದ ಅವರ ಶರೀರವು ಭೌತಿಕಾಂಶವನ್ನೆಲ್ಲ ಕಳೆದುಕೊಂಡು ಸ್ವಪ್ರಕಾಶನಾದ ಆತ್ಮನ ಪ್ರಭಾವಳಿಯಿಂದ ಕಂಗೊಳಿಸುತ್ತಿತ್ತು. ಶ್ರೀ ರಮಣ ಮಹರ್ಷಿಗಳ ಸನ್ನಿಧಿಯಲ್ಲೂ ಅನೇಕರು ಈ ಅನುಭವವನ್ನು ಪಡೆಯುತ್ತಿದ್ದರು. ಅನೇಕ ಸಂದೇಹ ಸಂಶಯಗಳನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಸಂಶಯ ಪರಿಹಾರಕ್ಕಾಗಿ ಮಾರ್ಗದರ್ಶನಕ್ಕಾಗಿಯೂ ಬಂದವರಿಗೆ ಶ್ರೀ ರಮಣ ಮಹರ್ಷಿಗಳೂ ಸಹ ಉಪದೇಶವನ್ನು ಮೌನರಾಗಿದ್ದೇ ಅನುಗ್ರಹಿಸುತ್ತಿದ್ದರು. ಬೆಂಗಳೂರಿನ ಶಂಕರ ಮಠದ ಪ್ರೌಢಶಾಲೆಯಲ್ಲಿ ಪರೀಕ್ಷೆಗಳು ನಡೆಯುತ್ತಿದ್ದವು. ಮೀಮಾಂಸಾ ಶಾಸ್ತ್ರದಲ್ಲಿ ವಾಗ್ಪರೀಕ್ಷೆಯನ್ನು ಸ್ವತಃ ಗುರುವರ್ಯರೇ ನಡೆಸುತ್ತಿದ್ದರು. ಪ್ರತಿ ವಿದ್ಯಾರ್ಥಿಯನ್ನು ಸಂಸ್ಕೃತದಲ್ಲಿಯೇ ಪ್ರಶ್ನಿಸುವುದು, ವಿದ್ಯಾರ್ಥಿ ಉತ್ತರವನ್ನು ಒಪ್ಪಿಸುವುದು ಹೀಗೆ ನಡೆಯುತ್ತಿತ್ತು. ಗುರುಭಕ್ತರು, ಪ್ರಸಿದ್ಧ ವಕೀಲರೂ ಆಗಿದ್ದ ಆರ್ ಕೃಷ್ಣಸ್ವಾಮಯ್ಯರವರು, ಅವರ ಜೊತೆಯಲ್ಲಿ ಮದರಾಸಿನ ಓರ್ವ ಚೆಟ್ಟಿಯಾರರು ನಿತ್ಯವೂ ಗುರು ಸನ್ನಿಧಿಗೆ ಬರುತ್ತಿದ್ದು ಪರೀಕ್ಷಾ ಸಮಯದಲ್ಲಿ ಹಾಜರಿರುತ್ತಿದ್ದರು. ಒಂದು ದಿನ ಪರೀಕ್ಷಾ ನಂತರ ಇಬ್ಬರು ಶಿಷ್ಯರು ಹೊರಬರುತ್ತಿದ್ದಾಗ ಮಠದ ಅಧಿಕಾರಿಯೊಬ್ಬರು ಅವರನ್ನು ಸಂಧಿಸಿದರು. ಪರಸ್ಪರ ಕುಶಲ ಪ್ರಶ್ನೆಯಾದ ಮೇಲೆ ತಾವೆಲ್ಲಿಂದ ಬರುತ್ತಿದ್ದೀರಿ ಎಂದು ಕೇಳಿದರು. ಮಠದ ಅಧಿಕಾರಿ, ಮಹಾಸನ್ನಿಧಾನದ ದರ್ಶನಕ್ಕಾಗಿ ಹೋಗಿದ್ದೆವು, ಈಗ ಅಲ್ಲಿಂದಲೇ ಬರುತ್ತಿದ್ದೇವೆ ಎಂದರು ಅಯ್ಯರ್. ಮಠದ ಅಧಿಕಾರಿಗೆ ಆಶ್ಚರ್ಯವಾಯಿತು. ಏನು, ಗುರುಗಳ ಸನ್ನಿಧಿಯಿಂದ ಬರುತ್ತಿದ್ದೀರಾ? ಅಲ್ಲಿ ಈಗ ಶಾಸ್ತ್ರಗಳ ಪರೀಕ್ಷೆಯು ನಡೆಯುತ್ತಿದೆ. ಗಾಢವೂ ಗಹನವೂ ಅತ್ಯಂತ ಕಠಿಣವೂ ಆದ ವಿಷಯ ಮೀಮಾಂಸಾ ಶಾಸ್ತ್ರ. ನಿಮಗೆ ಅರ್ಥವಾಗುವುದು ಕಷ್ಟ. ಚೆಟ್ಟಿಯಾರರಿಗೆ ಶಾಸ್ತ್ರ ವಿಷಯವಿರಲಿ, ಸಂಸ್ಕೃತ ಭಾಷೆಯೂ ಬರದು. ಇಂತಹುದರಲ್ಲಿ ಅವರೇಕೆ ಪರೀಕ್ಷೆಯ ಸಮಯದಲ್ಲಿ ಕುಳಿತಿರುತ್ತಾರೆ? ಏನೂ ಅರ್ಥವಾಗದಿರುವಾಗ? ವಿಸ್ಮಯದಿಂದ ಕೇಳಿದರು. ಅಯ್ಯರ್ ಉತ್ತರಿಸುವ ಮೊದಲೇ ಚೆಟ್ಟಿಯಾರರು, ನಿಮ್ಮ ಮಾತು ಕೇಳಿ ನನಗೆ ಆಶ್ಚರ್ಯವಾಗುತ್ತಿದೆ. ನಾವು ಮಹಾಸ್ವಾಮಿಯವರ ಸನ್ನಿಧಿಗೆ ಹೋಗುವುದು ಅವರ ಮುಖದಲ್ಲಿ ರಾರಾಜಿಸುವ ತೇಜಸ್ಸು, ಶಾಂತಿ, ಆನಂದಗಳನ್ನು ಅನುಭವಿಸುವುದಕ್ಕಾಗಿ. ಅಲ್ಲಿ ನಡೆಯುತ್ತಿರುವ ಪರೀಕ್ಷೆಯ ವಿಷಯ ನಮಗೆ ಅರ್ಥವಾಗುವುದಾದಲ್ಲಿ ನಮ್ಮ ಮನಸ್ಸು ಆ ಭಾವನೆಗಳತ್ತ ಹೋಗುವುದೇ ವಿನಃ ಶ್ರೀ ಗುರುವರ್ಯರ ಮುಖಾರವಿಂದ ದರ್ಶನದಿಂದ ಉಂಟಾಗುವ ಆನಂದವನ್ನು ಅನುಭವಿಸಲಾದೀತೆ. ನನಗೆ ಶ್ರೀ ಗುರುವರ್ಯರ ಸನ್ನಿಧಿಯಲ್ಲಿ ಯಾವ ಅನ್ಯ ಆಕರ್ಷಣೆಯೂ ಇಲ್ಲದೆ ಶಾಂತಿಯನ್ನನುಭವಿಸುವ ಪೂರ್ಣಾವಕಾಶ ದೊರಕಿದೆ ಎಂದರು. ಮಠದ ಅಧಿಕಾರಿಯು ಚೆಟ್ಟಿಯಾರರ ಭಕ್ತಿ ಶ್ರದ್ಧೆಗೆ ಅವಕ್ಕಾದರು. ಗುರುದೇವರು ನಂಜನಗೂಡಿನಲ್ಲಿದ್ದಾಗ ಅವರ ದರ್ಶನಕ್ಕಾಗಿ ತೀರಾ ಬಡವನಾದ, ಅಷ್ಟಾಗಿ ಓದಿಲ್ಲದ ಶ್ರೀಕಂಠನೆಂಬ ಸಾಮಾನ್ಯ ಬಾಲಕನೊಬ್ಬನು ನಿತ್ಯವೂ ಬರುತ್ತಿದ್ದನು. ಪರಿಜನರು ಅವನನ್ನು ಒಳಕ್ಕೆ ಬಿಡದೆ ತಡೆದು ಬಿಡುತ್ತಿದ್ದರು. ಒಂದು ದಿನ ಆ ಬಾಲಕ ದುಃಖದಿಂದ ಅಳುತ್ತಾ ಮಠದ ಹೊರಗೆ ಕಂಬ ಒರಗಿ ನಿಂತಿದ್ದನು. ಒಳಗೆಲ್ಲ ಜನಸಂದಣಿ. ಗುರುದೇವರು ಇನ್ನೂ ಹೊರಕ್ಕೆ ಬಂದಿರಲಿಲ್ಲ. ಹತ್ತಿರವಿದ್ದ ಪರಿಚಾರಕನನ್ನು ಕರೆದು, ಹೋಗು, ಹೊರಗೊಬ್ಬ ಬಾಲಕ ಅಳುತ್ತಾ ನಿಂತಿದ್ದಾನೆ, ಕರೆದುತಾ ಎಂದಪ್ಪಣೆ ಮಾಡಿದರು. ಪರಿಚಾರಕ ಓಡೋಡಿ ಬಂದು ಬಾಲಕನನ್ನು ಕರೆದ. ಬಾಲಕ ಹರ್ಷ ಪುಲಕಿತನಾಗಿ ಗುರುದೇವರತ್ತ ಧಾವಿಸಿ ಅಡ್ಡಬಿದ್ದ. ಮೃದುವಾಣಿಯಲ್ಲಿ ಗುರುದೇವರು ಅವನ ಯೋಗಕ್ಷೇಮ ವಿಚಾರಿಸಿ, ನಿನಗೇನು ಬೇಕು ಎಂದು ಕೇಳಿದರು. ಅವನು ತನ್ನ ದೈನ್ಯ ಸ್ಥಿತಿಯನ್ನು ವಿವರಿಸಿ ತಾನು ಹೇಗಾದರೂ ಅಭ್ಯುದಯಕ್ಕೆ ಬರಲು ಸಾಧಕವಾಗುವಂತಹ ಯಾವುದಾದರೂ ಮಂತ್ರ ಉಪದೇಶಿಸಬೇಕೆಂದು ಬೇಡಿದ. ಆಗಲಿ, ನಾಳೆ ಮಡಿಯುಟ್ಟು ಶುಚಿಯಾಗಿ ಬಾ ಎಂದರು. ಮಾರನೆಯ ದಿನ ಬಾಲಕ ಪ್ರಾತಃಕಾಲವೇ ಬಂದ. ಆ ದಿನ ಮೈಸೂರು ಮಹಾರಾಜರು ದರ್ಶನಕ್ಕೆ
ಬರುವರಿದ್ದುದರಿಂದ ಹೆಚ್ಚು ಜನಕ್ಕೆ ಮಠದಲ್ಲಿ ಪ್ರವೇಶವಿರಲಿಲ್ಲ. ಈ ಬಾಲಕನನ್ನು ಗುರುಗಳೇ ಕರೆ ಕಳುಹಿಸಿದರು. ಬಾಲಕನು ಸಾಷ್ಟಾಂಗ ಪ್ರಣಾಮ ಮಾಡಿ ನಮ್ರನಾಗಿ ನಿಂತ. ಗುರುಗಳು, ಏನಪ್ಪ, ಶುಚಿಯಾಗಿ ಬರಬೇಕೆಂದು ನಾನು ಹೇಳಿರಲಿಲ್ಲವೇ? ಸ್ನಾನ ಸಂಧ್ಯಾ ವಂದನೆಯನ್ನು ಮಾಡಿ ಆಹಾರವನ್ನೇನೂ ಸ್ವೀಕರಿಸದೆ ಬರಬೇಕಾಗಿತ್ತು ಎಂದರು. ಆ ಬಾಲಕನು ತಲೆ ತಗ್ಗಿಸಿ ಅಭ್ಯಾಸವಶನಾಗಿ ಸಂಧ್ಯಾ ವಂದನೆಯ ನಂತರ ತಂಗುಳನ್ನವನ್ನು ತಿಂದುಬಿಟ್ಟೆ. ಮಹಾಸ್ವಾಮಿ, ಈಗ ನಾನು ಏನು ಮಾಡಲಿ ಎಂದು ಬೇಡಿದ. ಗುರುದೇವರು, ಚಿಂತೆಯಿಲ್ಲ, ನಾಳೆ ಬಾ, ಶುಚಿಯಾಗಿ ತಿಂಡಿ ತೀರ್ಥವಾವುದೂ ತೆಗೆದುಕೊಳ್ಳದೆ ಬಾ ಎಂದರು. ಮಾರನೆಯ ದಿನ ಬಾಲಕನು ಗುರುದೇವರು ಹೇಳಿದಂತೆ ಶುಚಿಯಾಗಿ ಬಂದು ಮಂತ್ರೋಪದೇಶವನ್ನು ಪಡೆದನು. ಶ್ರೀ ಗುರುಗಳು ಚಾಮರಾಜನಗರದಲ್ಲಿ ಬಿಡಾರ ಮಾಡಿದ್ದಾಗ ಕೊತ್ತಲವಾಡಿ ಗ್ರಾಮದ ಇಬ್ಬರು ಯುವಕರು ಗುರು ದರ್ಶನಕ್ಕಾಗಿ ತೀರ್ಥ ಪ್ರಸಾದಕ್ಕಾಗಿ ನಗರಕ್ಕೆ ಬಂದರು. ನಗರದ ನೆಂಟರ ಮನೆಯಲ್ಲಿ ಉಳಿದು ಸ್ನಾನ ಸಂಧ್ಯೆಗಳನ್ನು ಪೂರೈಸಿದರು. ಗುರುಗಳು ತೀರ್ಥ ಕೊಡಲು ಎಷ್ಟು ಹೊತ್ತಾಗುತ್ತದೋ ಎಂದು ಯೋಚಿಸಿ ಹೋಟೆಲಿನಲ್ಲಿ ದೋಸೆ ಕಾಫಿ ಉಪಹಾರ ಮುಗಿಸಿ ದೇವಸ್ಥಾನಕ್ಕೆ ಬಂದರು. ಅಲ್ಲಿ ಜನ ತುಂಬಾ ಸೇರಿದ್ದರು. ಯುವಕರು ತಮ್ಮ ಸರದಿ ಬರುವವರೆಗೆ ತಾಳ್ಮೆಯಿಂದ ಕಾದಿದ್ದು ಗುರುಗಳು ಸಮ್ಮುಖಕ್ಕೆ ಬಂದಾಗ ನಮಸ್ಕರಿಸಿ ತೀರ್ಥಕ್ಕಾಗಿ ಕೈಚಾಚಿದರು. ಗುರುಗಳು ಮುಗುಳ್ನಗುತ್ತಾ, ಏನಪ್ಪ, ದೋಸೆ ಚೆನ್ನಾಗಿತ್ತೇ ಎಂದು ಕೇಳಿದರು. ತರುಣರಿಗೆ ಆಶ್ಚರ್ಯವೂ ದಿಗಿಲೂ ಉಂಟಾದವು. ಅವರು ದೂರ ಸರಿದು ನಿಂತರು. ಮಾರನೆಯ ದಿನ ಸ್ನಾನಾಹ್ನಿಕಗಳನ್ನು ಮುಗಿಸಿ ಶುಚಿರ್ಭೂತರಾಗಿ ಬಂದು ತೀರ್ಥ ಪ್ರಸಾದಗಳನ್ನು ಪಡೆದು ಗುರುಗಳ ಆಶೀರ್ವಾದವನ್ನು ಪಡೆದು ಕೃತಾರ್ಥರಾದರು. ಶ್ರೀ ಶಾರದಾಲಯದಲ್ಲಿ ಬಾಲಕನೊಬ್ಬ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಹೇಳಿಕೊಂಡು ಪ್ರದಕ್ಷಿಣೆ ಮಾಡುತ್ತಿದ್ದನು. ಇದನ್ನು ಗಮನಿಸಿದ ಹಿರಿಯರೊಬ್ಬರು ಅವನನ್ನು ಗದರಿಸಿ, ಇನ್ನೂ ಉಪನಯನವಾಗಿಲ್ಲ, ನೀನು ಲಲಿತಾ ಸಹಸ್ರನಾಮವನ್ನು ಹೇಳುತ್ತೀಯಾ? ಮಂತ್ರೋಪದೇಶವಿಲ್ಲದೆ ಹಾಗೆಲ್ಲ ಹೇಳಿದರೆ ಪಾಪ ಪ್ರಾಪ್ತಿ ಎಂದು ಹೆದರಿಸಿಬಿಟ್ಟರು. ಆ 8-9 ವರ್ಷದ ಬಾಲಕನಿಗೆ ಅಳುವೆ ಬಂದು ಬಿಟ್ಟಿತು. ಆ ವೇಳೆಗೆ ಸರಿಯಾಗಿ ಗುರುದೇವರು ಅಲ್ಲಿಗೆ ದಯಮಾಡಿಸಿದರು. ಆ ದೃಶ್ಯವನ್ನು ನೋಡಿಬಿಟ್ಟರು. ಹಿರಿಯರನ್ನು, ಇವನಾರು, ಏಕೆ ಅಳುತ್ತಿದ್ದಾನೆ ಎಂದು ಪ್ರಶ್ನಿಸಿದರು. ಪಂಡಿತರು ವಿವರವಾಗಿ ಎಲ್ಲವನ್ನೂ ಭಿನ್ನವಿಸಿದರು. ಪಂಡಿತರೇ, ದೇವತೆಗಳು ಸ್ತೋತ್ರ ಪ್ರಿಯರಲ್ಲವೇ? ಈ ಶುದ್ಧ ಮನಸ್ಸಿನ ಬಾಲಕ ನಿಷ್ಠಾಪಟ್ಯದಿಂದ ಸ್ತೋತ್ರ ಹೇಳಿದರೆ ದೇವಿಗೆ ಮೆಚ್ಚುಗೆಯಾಗುವುದಿಲ್ಲವೇ? ಅದರಲ್ಲಿ ತಪ್ಪೇನಿದೆ? ಯಾವುದಾದರೂ ಕಾಮನೆಯಿಂದ ನಾವು ಈ ಸ್ತೋತ್ರಾದಿಗಳನ್ನು ಹೇಳಬೇಕಾದಲ್ಲಿ ಅದಕ್ಕೆ ವಿಧಿ ನಿಷೇಧಗಳುಂಟು. ಆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಈ ಬಾಲಕನು ಅಮ್ಮನವರ ಪ್ರೀತ್ಯರ್ಥವಾಗಿ ಸ್ತೋತ್ರವನ್ನು ಹೇಳಿದರೆ ಅದು ತಪ್ಪಾಗಲಾರದು ಎಂದು ನುಡಿದು ಆ ಬಾಲಕನಿಗೆ, ನೀನು ಸ್ತೋತ್ರವನ್ನು ಹೇಳಪ್ಪ, ಮಗು, ನಿಮ್ಮ ತಂದೆಗೆ ಹೇಳಿ ಬೇಗನೆ ಉಪನಯನವನ್ನು ಮಾಡಿಸಿಕೋ ಎಂದರು. ದೇವತೆಗಳು ಸ್ತೋತ್ರ ಪ್ರಿಯರಷ್ಟೇ. ಅವರನ್ನು ನಿಷ್ಕಾಮನೆಯಿಂದ ಸ್ತುತಿಸುವುದರಲ್ಲಿ ದೋಷವಿಲ್ಲವಷ್ಟೇ. ತಮ್ಮಲ್ಲಿ ವಿದ್ಯಾರ್ಜನೆಗೆ ಮತ್ತು ಜ್ಞಾನಾರ್ಜನೆಗೆ ಬಂದವರನ್ನು ಗುರುಗಳು ಪರಮ ವಿಶ್ವಾಸದಿಂದ ಕಾಣುತ್ತಿದ್ದರು. ಪ್ರಾಮಾಣಿಕರು ಶ್ರದ್ಧಾವಂತರೂ ಆದ ವಿದ್ಯಾರ್ಥಿಗಳಿಗೆ ತಾವೇ ಬ್ರಹ್ಮಸೂತ್ರ ಭಾಷ್ಯ ಪಾಠವನ್ನು, ವೇದಾಂತದ ಗಹನವಾದ ಭಾಗವನ್ನು ಬೋಧಿಸುತ್ತಿದ್ದರು. ಅವರ ಬೋಧನಾ ಕ್ರಮವೂ ಸಹ ವಿಶಿಷ್ಟ ರೀತಿಯದ್ದಾಗಿದ್ದಿತು ಮತ್ತು ಇತರರಿಗೆ ಅನುಕರಣೀಯವೂ ಆಗಿತ್ತು. ಪ್ರಶ್ನೆ ಕೇಳುವವನ ಮನಸ್ಸಿನ ಮೇಲೆ ಅಚ್ಚೊತ್ತುವಂತೆ ಸಂಭಾಷಣಾ ಕ್ರಮದಲ್ಲಿಯೇ ಸ್ವಲ್ಪ ಸ್ವಲ್ಪವಾಗಿ ಬಿಡಿಸುತ್ತಾ ವಿವರಿಸಿ ಹೃದಯವಾಗುವಂತೆ ಪಾಠ ಹೇಳುವ ಕೌಶಲ್ಯ ಶ್ರೀ ಗುರುಗಳಿಗೆ ಕರತಲಾಮಲಕವಾಗಿತ್ತು. ಪಾಠದ ಯಾವುದಾದರೂ ಭಾಗವು ಅರ್ಥವಾಗಲಿಲ್ಲವೆಂದರೆ ಶಿಷ್ಯನಿಗೆ ಆ ಪಾಠವನ್ನು ಮತ್ತೊಮ್ಮೆ ಉಚ್ಚಸ್ವರದಲ್ಲಿ ಓದುವಂತೆ ಹೇಳುತ್ತಿದ್ದರು. ತಾನು ಓದುತ್ತಿರುವ ಭಾಗ ಪೂರ್ಣವಾಗುವ ಮೊದಲೇ ಅದರ ಅರ್ಥ ಆತನಿಗೆ ಹೃದಯವಾಗಿ ಬಿಡುತ್ತಿತ್ತು. ಕೆಲವು ಸಂದರ್ಭಗಳಲ್ಲಿ ಗುರುಗಳು ಆ ಭಾಗವನ್ನು ತಾವೇ ಸ್ವತಃ ಓದಿ ಅದರ ವಿವರಣೆ ಇಲ್ಲದೆಯೇ ಅರ್ಥವಾಗುವಂತೆ ಮಾಡಿಬಿಡುತ್ತಿದ್ದರು. ಓದುತ್ತಿದ್ದಾಗ ಅವರ ಮುಖಭಾವ, ಸ್ವರ ಸಂಚಾರ, ಕರಮುದ್ರೆ ಇತ್ಯಾದಿಗಳೇ ಸಾಕಾಗುತ್ತಿದ್ದವು ಅರ್ಥಗ್ರಹಣ ಮಾಡಿಕೊಳ್ಳಲು. ಯಾವುದೇ ಗ್ರಂಥವನ್ನಾಗಲಿ ಪಾಠ ಹೇಳಲು ಇಷ್ಟೇ ದಿನಗಳು ಎಂದು ಕಾಲಮಿತಿಯನ್ನು ಹಾಕುತ್ತಿರಲಿಲ್ಲ. ಅಧ್ಯಯನದಲ್ಲಿ ಶ್ರದ್ಧೆಗೆ ಹೆಚ್ಚು ಪ್ರಾಮುಖ್ಯ ಕೊಟ್ಟಿದ್ದರೆ ವಿನಃ ಅವಶ್ಯಕತೆಗೆ ಮೀರಿದ ವ್ಯಾಸಂಗಕ್ಕೆ ಗಮನ ಕೊಡುತ್ತಿರಲಿಲ್ಲ. ವಿದ್ಯೆಯು ಮಾನವನ ಸರ್ವೋನ್ನತಿಗೆ ಕಾರಣವೆಂದು ಬಗೆದಿದ್ದ ಗುರುವರಿಯರು ಅನುಷ್ಠಾನಕ್ಕೆ ಹೆಚ್ಚು ಬೆಲೆ ಕೊಟ್ಟಿದ್ದರು. ಪೂರ್ವದ ಮಹರ್ಷಿಗಳು ವೇದದಲ್ಲಿ ಸಾರಭೂತವಾದುದನ್ನೆಲ್ಲ ಕೆಲವೇ ವಾಕ್ಯಗಳಲ್ಲಿ ಹಿಡಿದಿಟ್ಟಿಲ್ಲವೇ? ಅವುಗಳನ್ನು ಗ್ರಹಿಸಿ ಅದರಂತೆಯೇ ನಡೆಯುವವನಿಗೆ ನೂರಾರು ಗ್ರಂಥಗಳ ಅಧ್ಯಯನದ ಗೊಡವೆ ಏಕೆ? ಕಲಿತುದನ್ನು ಜೀವನದಲ್ಲಿ ಪ್ರಾಮಾಣಿಕವಾಗಿ ಆಚರಿಸಿ ಅನುಭವಕ್ಕೆ ತಂದುಕೊಳ್ಳುವುದೇ ಅಲ್ಲವೇ ಬೇಕಾಗಿರುವುದು?
ವಿದ್ಯಾರ್ಥಿಯ ಮನಸ್ಸಿನ ಪರಿಪಾಕ, ಬುದ್ಧಿಶಕ್ತಿ, ಸಂಸ್ಕಾರ ಮುಂತಾದುವನ್ನು ಕ್ಷಣ ಮಾತ್ರದಲ್ಲಿ ಗ್ರಹಿಸುತ್ತಿದ್ದ ಗುರುವರಿಯರು ಆಯಾ ವಿದ್ಯಾರ್ಥಿಯ ಅಧಿಕಾರ, ಅರ್ಹತೆ ಮುಂತಾದವುಗಳನ್ನು ಪರಿಗಣಿಸಿ ಅವನವನ ಗ್ರಹಣ ಶಕ್ತಿಗನುಸಾರವಾಗಿಯೇ ಪಾಠ ಹೇಳುತ್ತಿದ್ದರು. ಎಲ್ಲರಿಗೂ ಪಾಠ ಹೇಳುವ ರೀತಿ, ಕ್ರಮ ಒಂದೇ ತರಹವಾಗಿರುತ್ತಿರಲಿಲ್ಲ. ಧರ್ಮದ ಮಹತ್ವ ಹಾಗೂ ಅದ್ವೈತ ತತ್ವಗಳನ್ನು ಉಪಮಾನಗಳ ಮತ್ತು ಯೋಗ್ಯ ದೃಷ್ಟಾಂತಗಳ ಮೂಲಕ ಅತ್ಯಂತ ಮಂದ ಬುದ್ಧಿಯವನಿಗೂ ಗ್ರಾಹ್ಯವಾಗುವಂತೆ ಹೇಳುತ್ತಿದ್ದರು. ಆಧ್ಯಾತ್ಮಿಕ ತತ್ವಗಳಲ್ಲಿ ಯಾವುದಾದರೂ ಸಂಶಯವಿದ್ದರೆ ಅಥವಾ ಅವುಗಳನ್ನು ಬುದ್ಧಿ ಚಮತ್ಕಾರದಿಂದಲೋ ಪಾಂಡಿತ್ಯದ ಪ್ರತಿಭೆಯಿಂದಲೋ ಪ್ರದರ್ಶಿಸಬೇಕಾದರೆ ಹಲವಾರು ಗ್ರಂಥಗಳ ಅಧ್ಯಯನ ನಡೆಸಬೇಕು. ಆಧ್ಯಾತ್ಮಿಕ ಸತ್ಯದಲ್ಲಿ ಯಾವ ಸಂದೇಶವೂ ಇಲ್ಲದಿದ್ದಾಗ ಅದನ್ನು ಜೀವನದ ಅನುಭವದಲ್ಲಿ ತಂದುಕೊಳ್ಳಲು ನೂರಾರು ಗ್ರಂಥಗಳ ಅಧ್ಯಯನವಾಗಲಿ ಪಾಂಡಿತ್ಯದ ಹೆಚ್ಚಳವಾಗಲಿ ಅನಾವಶ್ಯಕ. ಶ್ರದ್ಧೆಯಿಂದ ಆ ಮಾರ್ಗದಲ್ಲಿ ನಡೆಯಬೇಕು, ಸಾಧನೆ ನಡೆಸಬೇಕು. ತರ್ಕ, ಯುಕ್ತಿ, ವಾದ, ಚರ್ಚೆಗಳನ್ನೆಲ್ಲ ವಿದ್ವಾಂಸರಿಗೆ ಬಿಟ್ಟು ಆತ್ಮ ಸಾಕ್ಷಾತ್ಕಾರ ಮಾರ್ಗದಲ್ಲಿ ತಾನು ನಡೆಯಬೇಕು. ಸತ್ಯ, ಧರ್ಮ, ಶಾಂತಿ ಇತ್ಯಾದಿಗಳನ್ನು ಕುರಿತು ಉದ್ದುದ್ದ ಘೋಷಣೆಯನ್ನು ಮಾಡುವುದರಿಂದಾಗಲಿ ಅಥವಾ ವಿದ್ವತ್ಪೂರ್ಣ ಚರ್ಚೆ ನಡೆಸುವುದರಿಂದಾಗಲಿ ಯಾವ ಪ್ರಯೋಜನವೂ ಇಲ್ಲ. ಸನಾತನ ಧರ್ಮದ ತತ್ವಗಳನ್ನು ಜೀವನದಲ್ಲಿ ಅನುಷ್ಠಾನಕ್ಕೆ ತರುವುದರಲ್ಲಿಯೇ ಅದರ ಪ್ರಯೋಜನವನ್ನು ಕಾಣಬಹುದು ಎಂದು ಶ್ರೀ ಗುರುವರ್ಯರು ಒತ್ತಿ ಒತ್ತಿ ಹೇಳುತ್ತಿದ್ದರು. ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ ಇತ್ಯಾದಿ ಶಾಸ್ತ್ರಗಳಲ್ಲಿ ಪಂಡಿತರಾಗಿರುವವರನ್ನು, ವಿದ್ವಾಂಸರಾಗಿರುವವರನ್ನು ನಾವು ಬಹಳವಾಗಿ ಕಾಣುತ್ತೇವೆ. ಅವರೆಲ್ಲರೂ ತಮ್ಮ ತಮ್ಮ ಮಾರ್ಗದಲ್ಲಿಯೇ ನಡೆದು ಸತ್ಯ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆಯೇ? ವೇದ ಪ್ರಣೀತವಾದ ಯಾವುದಾದರೂ ಒಂದು ತತ್ವವನ್ನು ಗ್ರಹಿಸಿ ಅದರ ಸಾಕ್ಷಾತ್ಕಾರಕ್ಕೆ ಪ್ರಯತ್ನಿಸಿ ಶ್ರದ್ಧೆಯಿಂದಲೂ ಪ್ರಾಮಾಣಿಕತೆಯಿಂದಲೂ ಸಾಧನೆ ನಡೆಸಿದರೆ ಆಗ ಖಂಡಿತವಾಗಿಯೂ ಯತ್ನಕ್ಕೆ ಪ್ರತಿಫಲ ದೊರಕುವುದು. ಧರ್ಮ, ಸತ್ಯ ಇತ್ಯಾದಿ ಉನ್ನತ ವಿಷಯಗಳನ್ನು ಕುರಿತು ವ್ಯರ್ಥ ಚರ್ಚೆ ಮಾಡಿ ಅವುಗಳನ್ನು ಸಾಧಾರಣ ಮಟ್ಟಕ್ಕೆ ಎಳೆಯುವುದರಿಂದ ಯಾವ ಪ್ರಯೋಜನವೂ ಇರದೆ ಅನೇಕ ಸಂದರ್ಭಗಳಲ್ಲಿ ಅವುಗಳ ದುಷ್ಟ ಉಪಯೋಗ ಆಗುವುದೂ ಉಂಟು. ಸಾಮೂಹಿಕವಾದ, ಸಾರ್ವತ್ರಿಕವಾದ ಧರ್ಮ ಪ್ರಚಾರವನ್ನು ಮಾಡಲು, ಮಹಾ ವಿಷಯಗಳನ್ನು ಕುರಿತು ಉಪದೇಶಗಳನ್ನು ಕೊಡಲು ಆಚಾರ್ಯರು ಒಪ್ಪುತ್ತಿರಲಿಲ್ಲ. ರಾಷ್ಟ್ರಕ್ಕೆ ಕಲ್ಯಾಣವಾಗಬೇಕಾದರೆ ವ್ಯಕ್ತಿಗೆ ಕಲ್ಯಾಣವಾಗಬೇಕೆಂಬುದನ್ನು ಗುರುವರ್ಯರು ಹೇಳುತ್ತಿದ್ದರು. ಆದರೆ ವ್ಯಕ್ತಿಯ ಕಲ್ಯಾಣವು ಸಾಮೂಹಿಕ ಪ್ರಚಾರದಿಂದಾಗಲಿ ಸಾರ್ವತ್ರಿಕ ಉದ್ದೇಶದಿಂದಾಗಲಿ ಖಂಡಿತವಾಗಿ ನಡೆಯದು. ಮೊದಲು ವ್ಯಕ್ತಿಯಿಂದಲೇ ಶುದ್ಧೀಕರಣ ಆರಂಭವಾಗಬೇಕು, ಸಾಮೂಹಿಕವಾಗಿ ಅಲ್ಲ. ಒಬ್ಬೊಬ್ಬ ವ್ಯಕ್ತಿಯು ಶುದ್ಧನಾಗುತ್ತಾ ಅಂದರೆ ತನ್ನ ನಡೆ, ನುಡಿ ಮತ್ತು ಭಾವಶುದ್ಧಿಯನ್ನು ಮಾಡಿಕೊಳ್ಳುತ್ತಾ ಬಂದರೆ ಸಾಮೂಹಿಕ ಶುದ್ಧಿ ತಾನಾಗಿಯೇ ಆಗುತ್ತಾ ಬರುತ್ತದೆ. ಪ್ರತಿಯೊಬ್ಬನೂ ಈ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕೇ ವಿನಃ ಸಾರ್ವಜನಿಕವಾಗಿ ಈ ಕೆಲಸ ನಡೆಯದು. ವ್ಯಕ್ತಿಯ ಜೀವನ ಶುದ್ಧವಾದರೆ ರಾಷ್ಟ್ರ ಜೀವನವೂ ಶುದ್ಧವಾದೀತು. ವ್ಯಕ್ತಿಯ ಜೀವನ ಶಾಸ್ತ್ರಗಳ ಅನುಸಾರವಾಗಿ ಎಂದರೆ ಸತ್ಯಾಚರಣೆ, ಧರ್ಮ, ನ್ಯಾಯ ಪರಿಪಾಲನೆ, ಪ್ರಾಮಾಣಿಕತೆ ಇತ್ಯಾದಿಗಳಿಗೆ ಪ್ರಾಮುಖ್ಯತೆ ಬಂದು ಅದರಂತೆ ನಡೆದರೆ ರಾಷ್ಟ್ರ ಜೀವನವೂ ಹಸನಾದೀತು. ಲೌಕಿಕ ಪ್ರಗತಿಗಿಂತ ಹೆಚ್ಚು ಪ್ರಾಮುಖ್ಯತೆ ನೈತಿಕ ಆಚರಣೆಗೂ ಆಧ್ಯಾತ್ಮಿಕ ಅಭ್ಯುದಯಕ್ಕೂ ಬರಬೇಕು. ನೈತಿಕ ತತ್ವಗಳ ಆಧಾರದ ಮೇಲೆಯೇ ಲೌಕಿಕ ಪ್ರಗತಿಯನ್ನು ಸಾಧಿಸಬೇಕು. ಇಲ್ಲವಾದರೆ ರಾಷ್ಟ್ರ ಜೀವನ ಪತನಕ್ಕೆ ಬೀಳುತ್ತದೆ. ನೂರಾರು ಉಪನ್ಯಾಸಗಳಿಗಿಂತ ಒಂದೇ ಒಂದು ಆದರ್ಶ ಪಾಲನೆ ಹೆಚ್ಚು ಬೆಲೆಯುಳ್ಳದ್ದೆಂದು ಶ್ರೀ ಗುರುವರ್ಯರ ನಂಬಿಕೆಯಾಗಿತ್ತು. ಅಧ್ಯಾಯ 27 ನುಡಿಗಿಂತ ನಡೆ ಮುಖ್ಯ. ವಿದ್ವತ್ ಪ್ರೌಢಿಮೆಯ ಪ್ರದರ್ಶನ, ಸ್ವಮತ ಪ್ರಶಂಸೆ, ಅನ್ಯಮತ ದೂಷಣೆ, ಪರಮತಾಚಾರ್ಯರನ್ನು ಕುರಿತು ಟೀಕೆ, ಡಂಭಾಚಾರಣೆ ಇತ್ಯಾದಿಗಳನ್ನು ಗುರುವರ್ಯರು ಸಹಿಸುತ್ತಿರಲಿಲ್ಲ. ಪಾಂಡಿತ್ಯವೊಂದೇ ಪರಮಾರ್ಥವೆಂದು ಭಾವಿಸಿದವರನ್ನು ಗುರುದೇವರು ಅವರ ಭ್ರಾಂತ ತಿಳುವಳಿಕೆಯಿಂದ ಎಚ್ಚರಗೊಳಿಸಿ ಸರಿಯಾದ ಅನುಷ್ಠಾನ ಪಥವನ್ನು ತೋರಿಸಿಕೊಡುತ್ತಿದ್ದರು. ಆತ್ಮೋನ್ನತಿಯ ಮಾರ್ಗದಲ್ಲಿ ನಡೆಯದೆ ಕೇವಲ ಗ್ರಂಥಗಳ ರಚನೆಯಿಂದ, ತರ್ಕವಾದಗಳಿಂದ, ಭಾಷಣ ಉಪನ್ಯಾಸಗಳಿಂದ ಏನು ಪ್ರಯೋಜನ? ತಾನು ಹೇಳುವ ತತ್ವವನ್ನು ಸ್ವಲ್ಪವೂ ಆಚರಿಸದ ಮನುಷ್ಯನಿಗೆ ಎಷ್ಟು ವಿದ್ಯೆ ಇದ್ದರೆ ತಾನೇ ಏನು ಉಪಯೋಗ? ತನ್ನ ಆತ್ಮ ಕಲ್ಯಾಣಕ್ಕೆ ಅದನ್ನೆಲ್ಲ ಉಪಯೋಗಿಸದೆ ಬರೀ ಪ್ರದರ್ಶನಕ್ಕೆ ಬಳಸಿದರೆ ಆ ವಿದ್ಯೆಯಿಂದ ತಾನು ಸಾಧಿಸಿದ ಪುರುಷಾರ್ಥವೇನು? ಜಂಬ, ಅಹಂಕಾರ ಇವೇ ತಾನೇ?
ತಾನು ವಿದ್ವಾಂಸನೆಂಬ ಹೆಮ್ಮೆಯಲ್ಲಿ ಮುಳುಗಿರುವಾತನಿಗೆ ತನ್ನನ್ನು ಮೀರಿಸುವ ಇನ್ನೊಬ್ಬನು ಬಂದರೆ ತನ್ನನ್ನು ಆತನು ಸೋಲಿಸುವನೆಂಬ ಭಯ, ಭೀತಿ, ತತ್ಪರಿಣಾಮವಾಗಿ ದ್ವೇಷಾಸೂಯೆಗಳು ಮೂಡುತ್ತವೆ. ಇಂಥ ವಿದ್ವಾಂಸನ ಸ್ಥಿತಿ ತನಗಿಂತ ಹಿರಿಯ ಅಧಿಕಾರಿಯನ್ನು ಕಂಡು ಕರುಬುವ ನೌಕರನಂತೆ, ತನಗಿಂತ ಶ್ರೀಮಂತನಾಗಿರುವವನನ್ನು ಕಂಡು ಅಸೂಯೆ ಪಡುವ ಅಲ್ಪ ಧನ ಉಳ್ಳವನಂತೆ ಇರುತ್ತದೆ. ಇಂಥ ವಿದ್ಯಾವಂತರೆನ್ನಿಸಿಕೊಂಡವರು ಪರಸ್ಪರ ದೂಷಣೆ ಖಂಡನೆಗಳಲ್ಲಿ ತೊಡಗುತ್ತಾರೆ. ಈ ತೋರಿಕೆಯ ವಿದ್ಯೆಯಿಂದ ಆತ್ಮಕಲ್ಯಾಣವಾಗುವುದಿರಲಿ, ಆತ್ಮನಾಶವೇ ಆಗಬಹುದು. ಹಲವಾರು ಶಾಸ್ತ್ರಗಳ ಅಧ್ಯಯನ ಮಾಡಿ ಪಾಂಡಿತ್ಯ ಗಳಿಸಿದ್ದವರೊಬ್ಬರು ಶ್ರೀ ಗುರುವರ್ಯರಲ್ಲಿ ಬಂದು ತಾವು ರಚಿಸಿರುವ ಹಲವು ವೇದಾಂತ ಗ್ರಂಥಗಳನ್ನು ಪರಾಮರ್ಶೆ ಮಾಡಬೇಕೆಂದು ಕೇಳಿಕೊಂಡರು. ಅದರಿಂದ ನಿಮಗೆ ಪ್ರಯೋಜನವೇನು? ತಮ್ಮ ಅನುಗ್ರಹದಿಂದ ದೊರೆಯಬಹುದಾದ ಆನಂದ. ನಿಮ್ಮ ಕಾರ್ಯ ಬಹಳ ಶ್ಲಾಘನೀಯವಾದದ್ದು. ನೀವು ಬಹಳ ಬುದ್ಧಿಯನ್ನು, ಕಾಲವನ್ನು ವ್ಯಯಿಸಿ ಶ್ರಮಪಟ್ಟು ಗ್ರಂಥ ರಚಿಸಿದ್ದೀರಿ. ನಿಮ್ಮ ಪ್ರಯತ್ನ ಸಾರ್ಥಕವಾಗಿದ್ದಲ್ಲಿ, ನಿಮ್ಮ ಯತ್ನ ಈಶ್ವರನಿಗೆ ಪ್ರೀತಿಯಾಗಿದ್ದಲ್ಲಿ ನಿಮಗೆ ಆನಂದ ದೊರಕುತ್ತದೆ ಎಂದು ಗುರುವರ್ಯರು ಅಪ್ಪಣೆ ಕೊಡಿಸಿದರು. ಆದರೆ ಗ್ರಂಥಾವಲೋಕನ ಮಾಡಲು ಒಪ್ಪಲಿಲ್ಲ. ಕಾರಣ, ಇಂದು ರಚಿಸಲ್ಪಡುತ್ತಿರುವ ಅನೇಕ ಭಾಷ್ಯ, ವ್ಯಾಖ್ಯಾನಾದಿಗಳೆಲ್ಲ ಇತರ ಗ್ರಂಥಕರ್ತರ ಟೀಕೆಯನ್ನು, ವಿಮರ್ಶೆಯನ್ನೂ ಒಳಗೊಂಡು ತಮ್ಮ ಕೃತಿಯೇ ಸರ್ವೋತ್ತಮವೆಂದು ಪ್ರಶಂಸೆ ಮಾಡಿಕೊಳ್ಳುವಂತಹವು ಮತ್ತು ಇತರ ಭಾಷ್ಯಾದಿಗಳಲ್ಲಿ ತಮಗೆ ಕಂಡುಬಂದ ಕೊರತೆಯನ್ನು ತಾವು ಸರಿಪಡಿಸಿ ಪೂರ್ಣ ಮಾಡಿರುವೆವು ಎಂದು ಕರೆದುಕೊಳ್ಳುವಂತಹವು. ಇಂಥ ಗ್ರಂಥಗಳನ್ನು ಓದಿ ಗುರುವರ್ಯರು ಮೆಚ್ಚಿಕೊಳ್ಳಲು ಸಾಧ್ಯವೇ? ಮೆಚ್ಚದೆ ಅವುಗಳಲ್ಲಿರುವ ದೋಷಗಳನ್ನು ವಿಮರ್ಶೆ ಮಾಡಿದರೆ ಆ ಗ್ರಂಥಕರ್ತನಿಗೆ ನೋವುಂಟಾಗುತ್ತದೆ. ಆದ್ದರಿಂದ ಆ ಗ್ರಂಥವನ್ನು ಪರಿಶೀಲಿಸುವ ಕಾರ್ಯವನ್ನೇ ಒಪ್ಪಿಕೊಳ್ಳದಿದ್ದರಾಯಿತಲ್ಲ. ಮುಮುಕ್ಷುವಿಗೆ ಸನ್ಮಾರ್ಗದಲ್ಲಿ ನಡೆಯಲು ಇಂಥ ಗ್ರಂಥಗಳ ಅವಶ್ಯಕತೆ ಇಲ್ಲವೆಂದೇ ಗುರುಗಳು ಭಾವಿಸಿದ್ದರು. ಧರ್ಮ ಮಾರ್ಗದಲ್ಲಿ ನಡೆಯಬೇಕೆಂದು ನಿಜವಾದ ಅಪೇಕ್ಷೆಯುಳ್ಳವರಿಗೆ ಪೂರ್ವದ ಮಹಾಪುರುಷರು ರಚಿಸಿರುವ ಅನೇಕ ಉದ್ಗ್ರಂಥಗಳಲ್ಲಿ ನೂರಾರು ಮಾರ್ಗಗಳು ತೆರೆಯಲ್ಪಟ್ಟಿರುವಾಗ ಸ್ವಪ್ರಕಾಶವಾಗಿರುವ ಸೂರ್ಯದೇವನ ಬೆಳಕಿಗೆ ಪಂಜಿನ ನೆರವೇಕೆ? ಇನ್ನೂ ಒಂದು ಮಾತು. ಬುದ್ಧಿವಂತಿಕೆ, ಚಮತ್ಕಾರದಿಂದ ತಾವು ಕಲಿತಿರುವುದನ್ನೆಲ್ಲ ಪ್ರದರ್ಶಿಸಿ ಮೆಚ್ಚುಗೆಯನ್ನು ಪಡೆಯಬೇಕೆಂಬ ಕೀರ್ತಿ ಲಾಲಸೆಯಿಂದ ಹೊರಟ ಗ್ರಂಥಕರ್ತನ ಇಂಥ ಗ್ರಂಥಗಳಲ್ಲಿ ವಿದ್ವತ್ತು, ಪ್ರೌಢಿಮೆ ಇರಬಹುದೇ ವಿನಃ ಅನುಭವದ ಲವಲೇಶವೂ ಇರಲಾರದು. ಇವುಗಳಿಂದಾಗುವ ಪ್ರಯೋಜನ ಆಯಾ ವಿಷಯಗಳಲ್ಲಿರುವ ತರ್ಕ ವಿತರ್ಕಗಳ, ವಾದ ವಿವಾದಗಳ ಗೊಂದಲವೇ ವಿನಃ ಇದಮೆತ್ತಂ ಎಂದು ಹೇಳುವ ಅನುಭವ ಸಿದ್ಧವಾದ ನಿರ್ಣಯವೇನಾದರೂ ಉಂಟೇ? ತಾನು ನಂಬಿದ ಮಾರ್ಗದಲ್ಲಿ ಶ್ರದ್ಧೆಯಿಂದ ನಡೆಯುವ ಸಾಧಕನಿಗೆ ಇವೆಲ್ಲ ಏಕೆ? ಇವುಗಳಿಂದ ಸಾಧಕನು ಯಾವುದು ಸರಿ, ಯಾವುದು ತಪ್ಪೆಂಬ ನಿರ್ಣಯಕ್ಕೆ ಬರಲಾರದೆ ಧರ್ಮ ಸಂಕಟಕ್ಕೆ ಸಿಲುಕುವುದಿಲ್ಲವೇ? ಘನ ವಿದ್ವಾಂಸರೊಬ್ಬರು ಶ್ರೀ ಗುರುವರ್ಯರ ದರ್ಶನಕ್ಕೆ ಬಂದರು. ಮೊದಲಿನಿಂದಲೂ ಅವರನ್ನು ಬಲ್ಲವರಾಗಿದ್ದ ಗುರುವರ್ಯರು ಅವರ ಯೋಗಕ್ಷೇಮ ವಿಚಾರಿಸಿಯಾದ ಮೇಲೆ ಆಚಾರ್ಯರ ಭಾಷ್ಯಗಳನ್ನು, ಶಾಸ್ತ್ರ ವಿಷಯಗಳನ್ನೂ ಕುರಿತು ಈಗಲೂ ವ್ಯಾಖ್ಯಾನಗಳನ್ನು, ಉಪನ್ಯಾಸಗಳನ್ನೂ ನಡೆಸುತ್ತಿದ್ದೀರಿ ತಾನೇ ಎಂದು ಪ್ರಶ್ನಿಸಿದರು. ತಮ್ಮ ಆಶೀರ್ವಾದದಿಂದ ನಡೆಸಿಕೊಂಡು ಬರುತ್ತಿದ್ದೇನೆ ಎಂದರು ಆ ಪಂಡಿತ ಶ್ರೇಷ್ಠರು. ಹಾಗೆಯೇ ಔಪಾಸನೆಯನ್ನೂ ಸಹ ನಿತ್ಯವೂ ತಪ್ಪದೆ ಆಚರಿಸುತ್ತಿದ್ದೀರಲ್ಲವೇ ಎಂದು ಗುರುಗಳು ಮರುಪ್ರಶ್ನೆ ಕೇಳಿದರು. ಕ್ಷಮಿಸಬೇಕು, ಔಪಾಸನೆಯನ್ನು ನಿತ್ಯವೂ ಮಾಡಲು ಅನುಕೂಲವೇ ಆಗುತ್ತಿಲ್ಲ ಎಂದು ತಪ್ಪಿತಸ್ಥರಂತೆ ನುಡಿದ ಆ ಪಂಡಿತರು ತಮ್ಮ ಮಾತನ್ನು ಪುಷ್ಟೀಕರಿಸಲು, ನಾನಿರುವುದು ದೊಡ್ಡ ನಗರವಾದ್ದರಿಂದ ಅಲ್ಲಿ ಬೆರಣಿ ಸಿಕ್ಕುವುದೇ ಅಸಾಧ್ಯವಾಗಿದೆ ಎಂದು ನುಡಿದರು. ಅಸಮಾಧಾನಗೊಂಡು ಗುರುಗಳು, ನಿಮ್ಮೂರಿನಲ್ಲಿರುವ ದನಗಳು ಕಾಫಿಗಾಗಿ ಹಾಲನ್ನು ಮಾತ್ರ ಕೊಡುತ್ತವೆ, ಬೆರಣಿಗಾಗಿ ಸಗಣಿ ಹಾಕುವುದಿಲ್ಲ ಅಲ್ಲವೇ ಎಂದು ಪ್ರಶ್ನಿಸಿದರು. ಆದರೆ ಪ್ರಾಮಾಣಿಕರಾಗಿದ್ದು ಯಾವುದಾದರೂ ತೊಂದರೆಗೆ ಒಳಗಾಗಿ ಇಂಥ ವೈದಿಕ ಕರ್ಮಗಳನ್ನು ನಡೆಸಲಾರದವರ ವಿಷಯದಲ್ಲಿ ಗುರುದೇವರು ಸಹಾನುಭೂತಿ ತೋರಿ ಸಹಾಯ ಮಾಡುತ್ತಿದ್ದರು. ಒಂದು ಸಲ ಹಿರಿಯ ಪಂಡಿತರೊಬ್ಬರು ಗುರುದೇವರ ದರ್ಶನಕ್ಕೆ ಬಂದರು. ಯೋಗಕ್ಷೇಮ ವಿಚಾರಿಸಿದ ಗುರುಗಳು, ನಿಮ್ಮ ಅನುಷ್ಠಾನ ಹೇಗೆ ನಡೆಯುತ್ತಿದೆ ಎಂದು ಕೇಳಿದರು. ಪಂಡಿತರು ಸನ್ನಿಧಾನದ ಕೃಪೆಯಿಂದ ಅಡ್ಡಿಯೇನೂ ಕಾಣುತ್ತಿಲ್ಲ ಎಂದು ಭಿನ್ನವಿಸಿದರು. ಔಪಾಸನೆಯನ್ನು ತಪ್ಪದೇ ಮಾಡುತ್ತಿದ್ದೀರಿ ತಾನೇ ಎಂದು ಗುರುಗಳು ಕೇಳಿದರು. ಪಂಡಿತರು ತಪ್ಪು ಮಾಡಿದವರತ್ತೆ ತಲೆಬಾಗಿ ಮೆಲುದನಿಯಲ್ಲಿ, ಇಲ್ಲ ಸ್ವಾಮಿ, ಏನೋ ತಾಪತ್ರಯಗಳಿಂದ ಔಪಾಸನೆಯನ್ನು ಮಾಡಲಾಗುತ್ತಿಲ್ಲ ಎಂದು ಕ್ಷಮೆ ಕೋರುವ ನುಡಿಯಲ್ಲಿ ಹೇಳಿದರು. ಗುರುದೇವರು ಮರು ಮಾತಾಡಲಿಲ್ಲ.
ಆ ಪಂಡಿತರು ಆರ್ಥಿಕ ಕಷ್ಟದಲ್ಲಿ ಸಿಕ್ಕಿ ಅಡಚಣೆಗಳಿಂದ ಕುಗ್ಗಿದ್ದಾರೆಂಬುದನ್ನು ಅರಿತ ಗುರುದೇವರು ಅವರ ಕಷ್ಟ ನಿವಾರಣೆಗಾಗಿ ಸೂಕ್ತ ಸಹಾಯದ ಏರ್ಪಾಟು ಮಾಡಿದರು. ತಮಗೆ ತಿಳಿಯದಂತೆಯೇ ಬಂದ ಆರ್ಥಿಕ ಸಹಾಯವನ್ನು ಕಂಡು ಅಚ್ಚರಿಪಟ್ಟ ಪಂಡಿತರು ಗುರುದೇವರ ಕೃಪೆಗೆ ಕೃತಜ್ಞತೆ ಸೂಚಿಸಿ ಪುನಃ ಶಾಸ್ತ್ರಜ್ಞರ ನೆರವಿನಿಂದ ಔಪಾಸನೆಯನ್ನು ಆರಂಭಿಸಿದರು. ಭಾರತೀಯ ಸಂಸ್ಕೃತಿ, ನಾಗರಿಕತೆ, ಭವ್ಯ ಪರಂಪರೆ, ತತ್ವ, ವೇದಾಂತಗಳನ್ನು, ಸಾಹಿತ್ಯ, ಇತಿಹಾಸಗಳನ್ನು ಕುರಿತು ಉದ್ದುದ್ದ ಭಾಷಣ ಮಾಡುವುದು, ದೊಡ್ಡ ದೊಡ್ಡ ಆಚಾರ್ಯರ ಗ್ರಂಥಗಳನ್ನು ಕುರಿತು ವ್ಯಾಖ್ಯಾನ ಮಾಡುವುದು, ಅವುಗಳನ್ನು ಕುರಿತು ಗ್ರಂಥಗಳನ್ನು ರಚನೆ ಮಾಡುವುದು ಮುಖ್ಯವಲ್ಲ. ಆ ತತ್ವಗಳ ಅನುಷ್ಠಾನವೇ ಮುಖ್ಯವೆಂಬುದು ಗುರುವರ್ಯರ ಅಭಿಪ್ರಾಯವಾಗಿತ್ತು. ಶ್ರದ್ಧೆಯಿಂದ ಮತತತ್ವಗಳ ಪರಿಪಾಲನೆ ನಡೆಯಬೇಕೆಂದು ಗುರುವರ್ಯರು ಬೋಧಿಸುತ್ತಿದ್ದರು. ತಾನು ಹೇಳಿದುದನ್ನು ತಾನೇ ಆಚರಿಸದೆ ಇತರರಿಗೆ ಉಪದೇಶ ಮಾಡುವುದು ಆತ್ಮದ್ರೋಹ ಕಾರ್ಯವಲ್ಲವೇ? ತಾನು ಯಾವ ತತ್ವವನ್ನು ನಂಬಿರುವನೋ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಸ್ವಾನುಭವಕ್ಕೆ ತಂದುಕೊಂಡು ಆ ಬಳಿಕ ಬೇರೆಯವರಿಗೆ ಅದರ ಮಹತ್ವ ಕುರಿತು ಹೇಳಲಿ. ಆ ಮಾತುಗಳಿಗೆ ಬೆಲೆ ಇರುತ್ತದೆ. ಅದು ಬಿಟ್ಟು ಬರಿಯ ಒಣ ಉಪದೇಶಗಳಿಂದ ಪ್ರಯೋಜನವೇನು? ಅದ್ವೈತವೇ ಲೋಕತಾರಕವಾಗಿದ್ದರೂ ಇತರ ತತ್ವಗಳ ಮತ್ತು ಮತಗಳ ಖಂಡನೆ, ನಿಂದನೆ, ಟೀಕೆ ಇತ್ಯಾದಿಗಳು ಗುರುವರ್ಯರಿಗೆ ನೋವುಂಟು ಮಾಡುತ್ತಿದ್ದವು. ಅನ್ಯಮತ ಸಹಿಷ್ಣುತೆ, ಎಲ್ಲರಲ್ಲಿಯೂ ಸಮಾನ ವಿಶ್ವಾಸ, ಆದರ ಇತ್ಯಾದಿಗಳನ್ನು ಅವರು ಹೊಂದಿದ್ದರು. ಅವರ ಆಪ್ತ ಶಿಷ್ಯರಾಗಿ ಅವರಿಂದ ಬುದ್ಧಿವಾದಗಳನ್ನು, ಉಪದೇಶಗಳನ್ನು ಪಡೆದವರಲ್ಲಿ ವೈಷ್ಣವರು, ಶ್ರೀ ವೈಷ್ಣವರು ಅಲ್ಲದೆ ಹಿಂದುವೇತರರೂ ಅನೇಕರಿದ್ದರು. ಪ್ರತಿಯೊಬ್ಬನಿಗೂ ತನ್ನ ತನ್ನ ಮತವೇ ಶ್ರೇಷ್ಠವೆಂಬ ನಂಬಿಕೆ ಇದ್ದರೂ ಸಹ ತನ್ನ ಮತದಲ್ಲಿರತಕ್ಕ ಪ್ರೇಮ ಆದರ ಭಾವನೆಗಳು ಇತರ ಮತಗಳಲ್ಲಿ ದ್ವೇಷಾಸೂಯೆಗಳನ್ನು ಮೂಡಿಸಬೇಕಾಗಿಲ್ಲ. ತನ್ನ ಮತವನ್ನು ಇತರರು ನಿಂದಿಸಿದರೂ ಅಂತಹವರಿಗೆ ತನ್ನ ಮತದ ಅಗ್ಗಳಿಕೆಯನ್ನು ತೋರಿಸಿಕೊಡಬಹುದೇ ವಿನಃ ಅನ್ಯ ಮತದ ದೋಷಗಳನ್ನೆತ್ತಿ ಟೀಕಿಸುವುದರಿಂದ ಪ್ರಯೋಜನವಿಲ್ಲ. ಇತರ ಮತಗಳ, ಇತರ ತತ್ವಗಳ, ಬೇರೆಯ ಮಠಗಳ ಅಥವಾ ವ್ಯಕ್ತಿಗಳನ್ನು ಕುರಿತು ಟೀಕೆ, ಆರೋಪಣೆ ಮತ್ತು ನಿಂದನೆಗಳನ್ನು ಶ್ರೀ ಗುರುವರ್ಯರು ಸರ್ವಥಾ ಒಪ್ಪುತ್ತಿರಲಿಲ್ಲ. ಇವೆಲ್ಲ ಧರ್ಮದ ಆಚರಣೆಗೆ ವಿರುದ್ಧವೆಂದು ಸ್ಪಷ್ಟವಾಗಿ ತಿಳಿಯ ಹೇಳುತ್ತಿದ್ದರು. ಅದ್ವೈತ ಶಾಸ್ತ್ರದ ಉದ್ದಾಮ ಪಂಡಿತರೊಬ್ಬರು ದ್ವೈತ ಮತ ಖಂಡನೆಯ ಗ್ರಂಥವೊಂದನ್ನು ರಚಿಸಿದರು. ಆ ಗ್ರಂಥವನ್ನು ಅವರು ಕೇವಲ ದ್ವೈತವನ್ನು ಟೀಕಿಸುವುದಕ್ಕಾಗಿಯೇ ಬರೆದಿರಲಿಲ್ಲ. ಅದ್ವೈತ ವೇದಾಂತವನ್ನು ಟೀಕಿಸಿ ದ್ವೈತ ಮತದ ಸ್ವಾಮಿಗಳೊಬ್ಬರು ಬರೆದಿದ್ದ ಪುಸ್ತಕಕ್ಕೆ ಉತ್ತರವಾಗಿ ಆ ಗ್ರಂಥವನ್ನು ರಚಿಸಿ ದ್ವೈತವನ್ನು ಖಂಡನೆ ಮಾಡಿದ್ದರು. ಅದು ಸ್ವಯಂ ಸ್ಫೂರ್ತಿಯಿಂದಲ್ಲದೆ ಪ್ರಚೋದನೆಯಿಂದ ಬರೆಯಲ್ಪಟ್ಟುದಾಗಿತ್ತು. ಆ ಗ್ರಂಥವನ್ನು ಆ ವಿದ್ವಾಂಸರು ಗುರುಗಳಲ್ಲಿ ತಂದರು. ಆದರೆ ಗುರುಗಳು ಬಹುವಾಗಿ ನೊಂದು ಜೀವಿತದ ಗುರಿಯನ್ನು ತಲುಪಲು ಇಂಥ ಗ್ರಂಥಗಳು ಮಾರ್ಗದರ್ಶಿಗಳೆಂದು ಶ್ರೀಶಂಕರ ಭಗವತ್ಪಾದರು ಎಲ್ಲಾದರೂ ಹೇಳಿದ್ದಾರೆಯೇ? ಈ ಕಾರ್ಯದಲ್ಲಿ ನಿಮ್ಮ ಶಕ್ತಿಯನ್ನು, ಕಾಲವನ್ನು ಏಕೆ ವ್ಯರ್ಥ ಮಾಡಿದಿರಿ? ದ್ವೇಷದಿಂದಲೇ ಮೂಡಿದ ಈ ಗ್ರಂಥವು ದ್ವೇಷವನ್ನೇ ಪ್ರಚೋದಿಸುವುದಿಲ್ಲವೇ? ಶ್ರೀಶಂಕರ ಭಗವತ್ಪಾದರು ರಾಗದ್ವೇಷಗಳನ್ನು ಪೂರ್ಣವಾಗಿ ವರ್ಜಿಸಬೇಕೆಂದು ಉಪದೇಶಿಸಿರುವಾಗ ನೀವು ಅವುಗಳಿಗೂ ಧಾರ್ಮಿಕ ಕ್ಷೇತ್ರದಲ್ಲಿ ಸ್ಥಾನ ಕೊಡಲು ಯತ್ನಿಸಿದ್ದೀರಿ. ಇದು ಸರಿಯೇ ಎಂದು ನುಡಿದು ವಿದ್ವಾಂಸರಿಗೆ ಹಿತವಚನಗಳನ್ನು ನೀಡಿದರು. ಅನ್ಯರ ಮನಸ್ಸಿಗೆ ನೋವಾಗುವಂತೆ ಸಹ ವರ್ತಿಸದ ಗುರುದೇವರು ಒಂದು ಮತವನ್ನೇ ಖಂಡಿಸಿ ಬರೆದ ಗ್ರಂಥವನ್ನು ಒಪ್ಪಿಕೊಳ್ಳುತ್ತಾರೆಯೇ? ಅದರಿಂದ ಎಷ್ಟು ಜನರ ಮನಸ್ಸು ನೋಯುವುದಿಲ್ಲ? ಮನುಷ್ಯನು ಯಾವ ಕೆಲಸವನ್ನೇ ಆಗಲಿ ಮಾಡಿದರೆ ಅದರಿಂದ ಐಹಿಕಕ್ಕಾಗಲಿ ಆಮುಷ್ಮಿಕಕ್ಕಾಗಲಿ ಪ್ರಯೋಜನ ಬೇಡವೇ? ಇಂಥ ಮತಖಂಡನಾ ಗ್ರಂಥಗಳಿಂದ ಐಹಿಕಕ್ಕೆ ಧಾರಾಳವಾಗಿ ದ್ವೇಷ ವಿದ್ವೇಷಗಳ ಪ್ರತಿಫಲವು ಸಿಕ್ಕಿದರೆ ಆಮುಷ್ಮಿಕಕ್ಕೆ ಸಿಕ್ಕುವುದು ಅತೃಪ್ತಿ ಅಶಾಂತಿಗಳೇ ತಾನೇ?